ಹಲೋ ಗೈಸ್, ಇವತ್ತು ನಾವು ಎಗ್ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅಂದರೆ ಕ್ವಿಕ್ಕಾಗಿ ನಿಮಗೆ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಚಿಬಿಟ್ಟು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಎಗ್ ಫ್ರೈ ಮಾಡ್ಕೊಳ್ಳೋಕ್ಕೆ. ಎಗ್ ಆಮೇಲೆ ಹಾಕೋಕ್ಕಾಗಲ್ಲ, ಫಸ್ಟಿಗೆ ನಾವು ಫ್ರೈ ಮಾಡಿಕೊಂಡ್ರೆ ಬೆಟರ್. ಸೊ ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ 1 ಚಮಚದಷ್ಟು ಪೆಪ್ಪರ್ ಪೌಡರು, ಅರ್ಧ ಚಮಚದಷ್ಟು ಅರಶಿನ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಸ್ವಲ್ಪ ಹಂಗೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ. ಇವಾಗ ಇದಕ್ಕೆ ಮೊಟ್ಟೆ ಹಾಕಿ. ನಾನಿಲ್ಲಿ ಒಂದು 3 ಮೊಟ್ಟೆ ತಗೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ನಮಗೆ 3 ಸಾಕು. ನಾನು ಇವಾಗ ಅಂದರೆ ಕ್ವಾಂಟಿಟಿ ಎಷ್ಟು ತಗೊಂಡಿದ್ದೀನಿ ನೂಡಲ್ಸಿಗೆ, ಅದಕ್ಕೆ ಸಮವಾಗಿ ಮೊಟ್ಟೆ ಹಾಕ್ತಾಯಿದ್ದೀನಿ. 3 ಮೊಟ್ಟೆ ಹಾಕಿದ್ದೀನಿ ಆಲ್ರೆಡಿ. ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ. ಅದು ಫುಲ್ ಡ್ರೈ ಆಗಲಿ ಒಂದು ಸರಿ. ಡ್ರೈ ಆದಮೇಲೆ ಇದನ್ನು ಮತ್ತೆ ನಾವೊಂದು ಪ್ಲೇಟಲ್ಲಿ ಹಾಕಿ ಸಪ್ರೇಟಾಗಿ ಇಟ್ಕೋಬೇಕು. ಇಷ್ಟು ಸಾಕು ಇವಾಗ ಡ್ರೈ ಆಗಿರೋದು. ಇವಾಗ ಇದನ್ನು ತೆಗೆದಿಟ್ಟು ಇದೇ ಬಾಣಲಿನ ನಾನು ನೂಡಲ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 3 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಯಾವುದಾದ್ರೂ ಆಗುತ್ತೆ ಆಯಿಲು. ಇವಾಗ ನಾನು ಆಲ್ರೆಡಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ ಟೈಪು. ಇದನ್ನು ಇವಾಗ ಹಾಕಿದ್ದೀನಿ. ಇದರೊಂದು 1ರಿಂದ 2 ಈರುಳ್ಳಿ ಸಾಕು ನಿಮಗೆ, ಮೀಡಿಯಮ್ ಸೈಜು. ನಾನಿಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಹಾಗೆಯೇ ಇದು ಫ್ರೈ ಆದಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್, ಕ್ಯಾಪ್ಸಿಕಮ್ ಇದು ಚಿಕ್ಕದಾಗಿ ಹಚ್ಕೊಂಡಿದ್ದೆ, ಅದನ್ನು ಆಲ್ರೆಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹಂಗೇ ಫ್ರೈ ಮಾಡಿ. ಅದಾದಮೇಲೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಹಾಕಿದ ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಸಾಸ್ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸು. ಇದು ಆಲ್ರೆಡಿ ನಾನು ಒಂದು ಕಪ್ಪಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಇವಾಗ ಒಂದು 2ರಿಂದ 3 ಚಮಚದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಗಟ್ಟಿ ಆಗುತ್ತೆ. ಸೊ ನೀರು ಆ್ಯಡ್ ಮಾಡಿದ ಮೇಲೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಎಗ್ ಹಾಕಿ ಹಾಗೆ ಒಂದು ಸರಿ ತಿರುಗಿಸಿ. ಇದಾದಮೇಲೆ ಇದಕ್ಕೆ ನಾನು ನೂಡಲ್ಸ್ ಮಸಾಲ ಹಾಕ್ತಾಯಿದ್ದೀನಿ. 2ರಿಂದ 3 ಚಮಚದಷ್ಟು. ಇದು ಸಿಗುತ್ತೆ ನಿಮಗೆ ಅಂಗಡಿಯಲ್ಲೆಲ್ಲ ನೂಡಲ್ಸ್ ಮಸಾಲ ಅಂತ. ಇದನ್ನು ಹಾಕ್ತಾಯಿದ್ದೀನಿ ನಾನು. ಇದು ಹಾಕಿದ ಮೇಲೆ ಇವಾಗ ಕೊನೆಯಲ್ಲಿ ನಾವು ಇದಕ್ಕೆ ಬೇಯಿಸಿಟ್ಟಿದ್ದ ನೂಡಲ್ಸನ್ನು ಹಾಕಬೇಕು. ನಾನು ಆಲ್ರೆಡಿ ಇದನ್ನು ಬೇಯಿಸಿಟ್ಕೊಂಡಿದ್ದೆ ನಾನು. ಇದಕ್ಕೆ ಉಪ್ಪೆಲ್ಲ ನಾನು ಆಲ್ರೆಡಿ ಆವಾಗಲೇ ಸೇರಿಸಿದ್ದೆ ಬೇಯಿಸಬೇಕಾದ್ರೆ ನೂಡಲ್ಸಿಗೆ. ಇವಾಗ ಹಾಕಿದ ಮೇಲೆ ಒಂದು ಸರಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ. ಇವಾಗ ನಮ್ಮದು ಎಗ್ ನೂಡಲ್ಸ್ ರೆಡಿ ಆಗಿದೆ. ರೆಡಿ ಟು ಸರ್ವ್. ಥ್ಯಾಂಕ್ ಯು.